ಶುಕ್ರವಾರ ದಿನ ಇದೇನಾಗೋಯ್ತು? ಅಯ್ಯೋ, ಕರಿಮಣಿ ಸರ ಕಿತ್ತೋಯ್ತಾ? ಎಂಥ ಅಪಶಕ್ನ, ಎಂಥ ಅಪಚಾರ! ಏನಾಯ್ತು? ಕರಿಮಣಿ ಸರ ಕಿತ್ತೋಯ್ತು ರೀ. ಈಗ ಏನಾಗತ್ತೋ ಅಂತ ಭಯ ಆಗ್ತಿದೆ. ಜೀವ ಇರೋ ಮನ್ಸು ಹೊಡೆದು ಹೋದ್ರೇನೆ ಕೇಳೋರಿಲ್ಲ. ಇನ್ ಜೀವ ಇಲ್ದಿರೋ ಕರಿಮಣಿ ಸರ ಕಿತ್ತೋದ್ರೆ ಯಾಕಷ್ಟು ಬೇಜಾರು? ಶುಕ್ರವಾರ ದಿನ ಕರಿಮಣಿ ಸರ ಕಿತ್ತೋಯ್ತಲ್ಲ, ಹುಷಾರಾಗಿರ್ಬೇಕಲ್ವಾ ರಾಧಿಕಾ? ಎಂತ ದೊಡ್ಡ ಅಪಶಕ್ನ ಅಂತ ಗೊತ್ತಾ ನಿನ್ಗೆ? ಒಂದೊಂದ್ಸಲ ಯಾಕೆ ಹೀಗ್ ನಡ್ಕೋತೀಯೋ ಅರ್ಥನೇ ಆಗಲ್ಲಮ್ಮ ನನ್ಗಂತೂ. ಏನಪ್ಪ ಕೈಲಾಶ್, ನಿನ್ಗೂ ರಾಧಿಕಾಗೂ ಜಗಳ ಆಯ್ತಾ? ಊಟಿಯಿಂದ ವಾಪಸ್ ಬಂದಾಗಿಂದ ನೀವಿಬ್ರು ಮೊದ್ಲನ್ ಹಾಗೆ ಮಾಮೂಲಾಗಿಲ್ಲ ಅನ್ನಿಸ್ತದೆ. ಯಾವಾಗ ಏನ್ ಮಾತಾಡ್ಬೇಕು, ಯಾರನ್ನ ಏನ್ ಪ್ರಶ್ನೆ ಕೇಳಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ವಾತೆ? ಸಮಯ ಸಂದರ್ಭ ಒಂದು ನೋಡದೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ. ಛೇ, ಅದು ಹಾಗಲ್ಲಪ್ಪ. ಕರಿಮಣಿ ಸರ ಕಿತ್ ಹೋದ್ರು ನಿನಗ್ ಸ್ವಲ್ಪನೂ ಬೇಜಾರಾಗಿಲ್ವಲ್ಲ? ಅದಕ್ ನಾನು ಹಾಗೆ ಕೇಳ್ದೆ ಅಷ್ಟೇ. ಕೆಲ್ಸ ಕಾರ್ಯ ಇಲ್ದೇ ಇದ್ರೆ ಈ ರೀತಿ ಹುಚ್ಚ ಅನುಮಾನಗಳೇ ಬರೋದು. ಅಮ್ಮ, ನನಗೆ ಹೊತ್ತಾಗ್ತಿದೆ, ನಾನು ಆಫೀಸಿಗೆ ಹೊರಡ್ತೀನಿ. ಆಯ್ತಪ್ಪ, ಹುಷಾರಾಗಿ ಹೋಗ್ಬಿಡ್ಬಾ. ರಾಧಿಕಾ, ಈಗ್ಲೇ ಹೋಗಿ ಪುರೋಹಿತ್ರಿಗೆ ಫೋನ್ ಮಾಡು. ಇದಕ್ ಪರಿಹಾರ ಏನು ಅಂತ ಕೇಳೋಣ. ಸರಿ ಅತ್ತೆ. ನಮಸ್ಕಾರ ತಾಯಿ. ನಮಸ್ಕಾರ ಪುರೋಹಿತ್ರೆ, ಬನ್ನಿ ಕೂತ್ಕೊಳ್ಳಿ. ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಂತೆ? ಅದು ನಮಸ್ಕಾರ ಅದ್ಕೆ, ಚೆನ್ನಾಗಿದ್ದೀರಾ? ನಮಸ್ಕಾರ ಅದ್ಕೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಪುರೋಹಿತರು ಯಾಕೆ ಬಂದಿದ್ದಾರೆ ಅದಕ್ಕೆ? ಇವತ್ ಬೆಳಗ್ಗೆ ರಾಧಿಕಾ ಕುತ್ಕೆಲಿದ್ ಕರಿಮಣಿ ಸರ ಇದ್ದಕ್ಕಿದ್ದ ಹಾಗೆ ಕಿತ್ತೋಯ್ತು. ಇವತ್ತು ಶುಕ್ರವಾರ ಬೇರೆ, ಅಷ್ಟು ಬೇಜವಾಬ್ದಾರಿಯಿಂದ ಇದ್ರೆ ಹೇಗೆ ರಾಧಿಕಾ? ಏನೋ ಗೊತ್ತಿಲ್ಲದೆ ಹೀಗಾಯ್ತಮ್ಮ. ಅದಕ್ಕೇನಾದ್ರೂ ಪರಿಹಾರ ಇದ್ರೆ ತಿಳ್ಕೊಳ್ಳೋಣ ಅಂತ ಪುರೋಹಿತರನ್ನ ಬರಕ್ ಹೇಳ್ದೆ. ಪುರೋಹಿತ್ರೆ, ಎಲ್ಲ ಕೇಳಿಸ್ಕೊಂಡ್ರಿ ತಾನೆ? ಈ ದೋಷಕ್ಕೆ ಪರಿಹಾರ ಏನಾದ್ರೂ ಹೇಳಿ. ಅಮ್ಮ, ಇವತ್ತು ಮಾಮೂಲು ಶುಕ್ರವಾರ ಮಾತ್ರ ಅಲ್ಲ, ತುಂಬಾ ವಿಶೇಷವಾಗಿರೋ ದಿನ. ಇವತ್ತಿನ ದಿನಾನೇ ಕರಿಮಣಿ ಸರ ಕಿತ್ತೋಗಿದೆ ಅಂದ್ರೆ ಇದು ಸಣ್ಣ ಪುಟ್ಟ ಅಪಚಾರ ಅಲ್ಲ, ತುಂಬಾ ದೊಡ್ಡ ಅಪಶಕುನ. ಮುಂದೆ ಬರೋ ಸಂಕಷ್ಟಗಳಿಗೆ ಇದು ಮುನ್ಸೂಚನೆ ಇದ್ದ ಹಾಗೆ.
ಈಗೇನ್ ಮಾಡೋದು ಪುರೋಹಿತ್ರೆ? ಒಂದೊಳ್ಳೆ ಶುಭ ಮುಹೂರ್ತ ನೋಡಿ ಈಕೆಗೆ ಅವಳ ಗಂಡನ ಕೈಲಿ ಮತ್ತೆ 3 ಗಂಟೆ ಹಾಕಿಸ್ಬೇಕು. ಕರಿಮಣಿ ಹಾಕಿಸಿದ್ರೆ ದೋಷ ಪರಿಹಾರ ಆಗತ್ತೆ. ಸರಿ ಪುರೋಹಿತ್ರೆ, ಹಾಗೆ ಮಾಡಿಸ್ತೀನಿ. ಬರ್ತೀನಮ್ಮ. ಸರಿ, ಒಳ್ಳೇದಾಗ್ಲಮ್ಮ. ನಾನು ಕೂಡ ಆ ವಿಷಯ ಹೇಳೋಕೆ ಬಂದೆ ಅದಕ್ಕೆ. ಮದ್ವೆ ಆದ್ಮೇಲೆ ಪ್ರಿಯಾಂಕಾಗೆ ಇನ್ನೂ ಕರಿಮಣಿ ಶಾಸ್ತ್ರ ಆಗಿಲ್ಲ. ಇವತ್ತು ಒಳ್ಳೆ ದಿನ ಅಂತ ಸಾಯಂಕಾಲ ಕರಿಮಣಿ ಶಾಸ್ತ್ರ ಇಟ್ಕೊಂಡಿದೀವಿ. ಅದಕ್ಕೆ ನಿಮ್ಮನ್ನೆಲ್ಲ ಕರೆಯೋಣ ಅಂತ ಬಂದೆ. ನೀವೆಲ್ಲ ಬಂದ್ರೆ ಅದೇ ಮುಹೂರ್ತಕ್ಕೆ ಅಳಿಯಂದ್ರ ಕೈಯಲ್ಲಿ ರಾಧಿಕಾ ಕುತ್ತಿಗೆಗೂ ಕರಿಮಣಿ ಹಾಕ್ಸ್ಬೋದು. ಇದಕ್ಕೆ ನೀವೇನಂತೀರ ಅದಕ್ಕೆ? ಹಾಗೆ ಮಾಡೋಣ ಅದಕ್ಕೆ. ರಾಧಿಕಾ, ಹೀಗೆ ಬರೀ ಕತ್ತಲ್ಲಿ ಇರಬಾರ್ದಮ್ಮ. ಅರ್ಶನದ ದಾರನಾದ್ರೂ ಕಟ್ಕೋಬೇಕು. ನಡಿ, ಹಾಕೊಳ್ವಂತೆ. ಈಗ್ಲೇ ಬರ್ತೀನಿ ಅದಕ್ಕೆ. ಅವನ್ನ ನೇರವಾಗಿ ನಿಮ್ಮ ಹತ್ರ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿ ಅವ್ರ ಪ್ರೀತಿ ವ್ಯವಹಾರನ ಬಯಲ್ ಮಾಡೇ ಮಾಡ್ತೀನಿ. The next song is dedicated to Radhika. ಸರ್, ಹೇಳಿ. ಈ ಫೈಲ್ನ ಅರ್ಜೆಂಟಾಗಿ ಕಳಿಸ್ಬೇಕು. ನೀವೊಂದ್ಸಲ ಚೆಕ್ ಮಾಡಿ ಸೈನ್ ಮಾಡಿದ್ರೆ ನಾನು ಫಾರ್ವರ್ಡ್ ಮಾಡ್ತೀನಿ. ಕೊಡಿ ಇಲ್ಲಿ. ಅದಕ್ಕೆ ಅಳಿಯಂದ್ರಿಗೆ ಈಗಲೇ ವಿಷಯ ತಿಳಿಸೋದು ಒಳ್ಳೇದು. ಆಗ ಬೇರೆ ಯಾವ ಕೆಲಸನೂ ಇಟ್ಕೊಳ್ಳೋದಿಲ್ಲ. ಅದು ಸರಿ, ಈಗಲೇ ಹೇಳ್ತೀನಿ. ಅಮ್ಮ ಯಾಕೆ ಫೋನ್ ಮಾಡ್ತಿದ್ದಾರೆ? ಅಮ್ಮ. ಕಂದ ಕೈಲಾಶ್, ಇವತ್ತು ಆಫೀಸಿಂದ ಮನೆಗೆ ಬೇಗ ಬಂದ್ಬಿಡಪ್ಪ. ಏನ್ ವಿಷಯ ಅಮ್ಮ? ಇವತ್ತು ಸಾಯಂಕಾಲ ಪ್ರಿಯಾಗೆ ಕರಿಮಣಿ ಶಾಸ್ತ್ರ ಅಂತೆ. ಬೆಳಿಗ್ಗೆ ನಮ್ ರಾಧಿಕಾ ಕುತ್ತಿಗೆಯಲ್ಲಿ ಕರಿಮಣಿ ಸರ ಕಿತ್ತೋಯ್ತಲ್ಲ, ಅದೇ ಮುಹೂರ್ತಕ್ಕೆ ನಿಮ್ ಮಾವನವ್ರ ಮನೆಯಲ್ಲಿ ರಾಧಿಕಾ ಕುತ್ತಿಗೆಗೆ ನಿನ್ನ ಕೈಯಿಂದ ಕರಿಮಣಿ ಸರ ಹಾಕಿಸ್ಬೇಕು. ಅಮ್ಮ, ಇವತ್ತು ನನಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಮ್ಮ. ಕೈಲಾಶ್, ನಿನಗೆ ಎಷ್ಟೇ ಇಂಪಾರ್ಟೆಂಟ್ ವರ್ಕ್ ಇದ್ರೂ ಅದನ್ನ ಕ್ಯಾನ್ಸಲ್ ಮಾಡ್ಕೋ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ನೀನ್ ಖಂಡಿತ ಬರ್ತಾ ಇದೀಯಾ. ಯು ಆರ್ ಕಮಿಂಗ್, ದಟ್ಸ್ ಇಟ್. ಓಕೆ? ಅಮ್ಮ, ಆಗಲ್ಲ ಅಮ್ಮ. ಅಮ್ಮ, ಹೇಗಾದ್ರೂ ಮಾಡಿ ಇದರಿಂದ ತಪ್ಪಿಸ್ಕೋಬೇಕು. ಅದಕ್ಕೆ ನಾನು ಹೋಗಿ ಎಲ್ಲ ಸಿದ್ಧತೆ ಮಾಡ್ಕೋಬೇಕು. ನೀವೆಲ್ಲ ಖಂಡಿತ ಬರ್ಬೇಕು. ಖಂಡಿತ ಬರ್ತೀವಿ. ಅದಕ್ಕೆ ನೀವು ಖಂಡಿತ ಬರ್ಬೇಕು. ಬರ್ತೀನಮ್ಮ. ಹೋಗಿ ಬರ್ತೀನಿ. ಅದಕ್ಕೆ ಒಳ್ಳೇದು, ಹೋಗಿ ಬನ್ನಿ. ಕೈಲಾಶ್ ಅವರು ಬರಕ್ಕೆ ಒಪ್ಪಿರಲ್ಲ. ಅವ್ರು ಬರ್ತೆ ಹೋದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ. ಈಗ ಏನ್ ಮಾಡೋದು?
ಅತ್ತೆ, ನೇಹಾ ನೇಹಾ ರೆಡಿನಾ ಇಬ್ರು? ನೇಹಾ ಬೇಗ ಬಾ, ಲೇಟ್ ಆಗುತ್ತೆ. ಪತಿರಾಯ್ರೆ, ಪತಿರಾಯ್ರೆ. ನಾನ್ ರೆಡಿ ಅದ್ಕೆ. ನಾನು ರೆಡಿ. ನಾನು ರೆಡಿ. ಹೆಂಗಸರಾಗಿ ನಾವೇ ರೆಡಿ ಆಗಿದ್ದೀವಿ, ನಮ್ ಪತಿರಾಯ್ರೆ ಯಾಕಿನ್ನು ರೆಡಿನೇ ಆಗಿಲ್ವಲ್ಲ? ಪತಿರಾಯ್ರೆ, ಪತಿರಾಯ್ರೆ, ಪತಿರಾಯ್ರೆ ಕೇಳಿಸ್ತಿದ್ಯಾ? ಏಯ್, ಯಾಕ ಕೂಗಾಡ್ತಿದ್ಯಾ? ಹ, ನನ್ ಕರಿಯೋದ್ ಕೂಗೋ ತರ ಇದ್ಯಾ? ಅಮ್ಮ ಅವ್ರ ಕಂಠಾನೇ ಅಂಥದ್ದು. ಹೋಗ್ಲಿ ಬಿಡು, ಏನ್ ಕರ್ದಿದ್ದು? ಏನಕ್ಕೆ ಅಂತ ಕೇಳ್ತಿದ್ದೀರಲ್ಲ ಪತಿರಾಯ್ರೆ? ನನ್ ಕರಿಮಣಿ ಶಾಸ್ತ್ರಕ್ಕೆ ಇವತ್ತು ನಮ್ ಮನೆಗ್ ಹೋಗ್ಬೇಕಲ್ವಾ? ಅಪ್ಪ ಅಮ್ಮ ಕಾಯ್ತಿರ್ತಾರೆ, ಬೇಗ ರೆಡಿಯಾಗಿ ಹೋಗೋಣ. ನೀವ್ ಹೋಗಿರಿ, ಸ್ವಲ್ಪ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಅಬ್ಬಾಬಾಬಾಬಾ, ನಮ್ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಮ್ಮಷ್ಟು ಬ್ಯುಸಿ ಆಗಿರಲ್ಲ. ದಿನ ನಿಮ್ದಿದ್ದೆ, ಇವತ್ತದೆಲ್ಲ ನಡೆಯಲ್ಲ. ನೀವ್ ನಮ್ ಜೊತೆ ಬರ್ಲೇಬೇಕು. ಬರ್ತೀನಿ ಅಂತ ಹೇಳಿದ್ನಲ್ಲ, ಮತ್ತೆ ನಿಂದು? ನಮ್ ಬೀದಿಲಿರೋ ಬೆಕ್ಕು ನಲ್ಲಿ ನೀರ್ ಹಿಡ್ದು ಇಲಿ ಜೊತೆ ಸೇರಿ ತಲೆ ಮೇಲ್ ಸುರ್ದು ಚಿಲ್ ಮಾಡ್ತಂತೆ. ಏಯ್, ಯಾಕೆ ಸುಮ್ನೆ ಏನೇನೋ ಮಾತಾಡ್ತಿದ್ಯಾ? ನಮ್ಮನೇಲಿ ಫಂಕ್ಷನ್ ಇದೆ, ಹೋಗ್ಬೇಕಂತ ಹೇಳಿದ್ರೆ ನೀವ್ ಬೇಡದೇ ಇರೋ ಕೆಲ್ಸ ಇಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಿಲ್ವಾ? ಇದು ಹಾಗೆ, ನೀವ್ ನಮ್ ಜೊತೆ ಬರ್ಲೇಬೇಕು. ಬರ್ಬೋದಲ್ಲ ಅಣ್ಣ? ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ. ಬರ್ತೀನಿ ಅಂತ ಹೇಳಿದ್ನಲ್ಲ, ಅಮರ್ ಇಲ್ದೆ ನಿನ್ ಕರಿಮಣಿ ಶಾಸ್ತ್ರ ಹೇಗಾಗತ್ತೆ? ನಾವು ಹೋಗಿರೋಣ, ಅವನ್ ಆಮೇಲೆ ಬರ್ತಾನೆ. ಮತ್ತೆ ಮಾವ ಆಫೀಸಿಂದ ಡೈರೆಕ್ಟ್ ಆಗಿ ಬರ್ತಾರೆ. ನೋಡಿ ಪತಿರಾಯ್ರೆ, ಕೈ ಕೊಟ್ರೋ ಅಮರನ ಅಂತ ನಿರಾಹಾರ ಸತ್ಯಾಗ್ರಹ ಮಾಡ್ತೀನಿ ಅಷ್ಟೇ. ನೀನ್ ಎಲ್ಲಿಂದ ಗಂಡ್ ಬಿದ್ಯಾ ನನ್ಗೆ? ಮಾತಿಗ್ ಮುಂಚೆ ನಿರಾಹಾರ ಸತ್ಯಾಗ್ರಹ ಅಂತ್ಯಾ? ಬರ್ತೀನಿ ಬಿಡು. ಸರಿ, ಬನ್ನಿ ಹೋಗೋಣ. ನೋಡಪ್ಪ, ಇಲ್ಲಿಗೆ ಇಷ್ಟು ಸಾಕು, ಅಲ್ಲಿಗೆ ಸ್ವಲ್ಪ ಹಾಕ್ಬೇಕೇನೋ ನೋಡು. ಸರಿ ಯಜಮಾನ್ರೆ. ರೀ, ಕಾಫಿ. ಪೂಜೆಗೆಲ್ಲ ರೆಡಿ ಮಾಡಿದ್ಯಾ? ಹಾ, ಎಲ್ಲ ರೆಡಿ. ಅಲ್ಲಿ ನೋಡು, ಮಕ್ಕಳು ಬಂದೇ ಬಿಟ್ರು. ಅಪ್ಪ, ಹೇಗಿದ್ದೀರಾ? ಇದೇನಮ್ಮ, ನಿಮ್ಮ ಅತ್ತೆ ಮತ್ತೆ ಅಳಿಯಂದ್ರೆ ಬರ್ಲಿಲ್ವಾ? ಅತ್ತೆಯವ್ರು ಹೊರಟಿದ್ರು ಅಪ್ಪ. ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಕಾಲ್ ಬಂತು ಅಂತ ಹೋಗ್ಬೇಕಾಯ್ತು. ಬರ್ದೇ ಹೋಗಿದ್ದಕ್ಕೆ ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದ್ರು. ತಂಗಿನೇ ಬರ್ದೆ ಹೋದ್ರೆ ಫಂಕ್ಷನ್ ಆಗತ್ತಾ? ನಿಮ್ಮ ಅತ್ತೆನೇ ಮುಂದಿಂತು ಫಂಕ್ಷನ್ ನಡೆಸ್ಕೊಟ್ಟಿದ್ರೆ ತುಂಬಾ ಸಂತೋಷ ಆಗಿರೋದು. ಹೌದು, ಅಳಿಯಂದ್ರು ಯಾಕಮ್ಮ ಬರ್ಲಿಲ್ಲ? ಆಫೀಸಿಂದ ಹೀಗೆ ಬರ್ತೀನಿ ಅಂತ ಹೇಳಿದಾರಮ್ಮ. ಪ್ರಿಯಾ ಅವರೆಲ್ಲ ಬಂದ್ರಾ? ಹೊರಟಿದೀವಿ ಅಂತ ಹೇಳಿದ್ರಮ್ಮ. ಅಮರ್ ಕೂಡ ಏನೋ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬರ್ತೀವಿ ಅಂದ್ರು. ಸರಿ ಬಾಮ್ಮ. ಓ, ಬಂದೇ ಬಿಟ್ರು. ಅಪ್ಪ, ಹೇಗಿದ್ಯಾ ಮಗಳೇ? ದಿನಾ ನಿನ್ನ ನೋಡಕ್ ಆಗಲ್ವಲ್ಲ ಅನ್ನೋ ಬೇಜಾರ್ ಬಿಟ್ರೆ ಸೂಪರ್ ಆಗಿದ್ದೀನಪ್ಪ. ದಿನ ನಿಮ್ಮ ಅಪ್ಪನ ಜೊತೆ ವಿಡಿಯೋ ಕಾಲ್ ಮಾತಾಡ್ತಾನೆ ಇರ್ತೀಯಲ್ಲೇ? ವಿಡಿಯೋ ಕಾಲ್ನಲ್ಲಿ ಮುಖ ಕಾಣುತ್ತೆ ಹೊರತು ಅಪ್ಪನ್ನ ಗಟ್ಟಿಯಾಗಿ ಹೀಗೆ ತಪ್ಕೊಳಕ್ಕಾಗತ್ತಾ? ಕರೆಕ್ಟ್ ಆಗಿ ಹೇಳ್ದಿಯಮ್ಮ. ಅಕ್ಕ, ಹಾಯ್ ಅಕ್ಕ. ನಮಸ್ಕಾರ. 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 ಬನ್ನಿ ಬನ್ನಿ, ಎಲ್ರು ಬನ್ನಿ, ಎಲ್ರು ಒಳಗಡೆ ಬನ್ನಿ. ನಡೀರಿ, ಬನ್ನಿ.
ಪುರೋಹಿತರಿಗೆ ಫೋನ್ ಮಾಡ್ದ್ಯಾ? ಅಯ್ಯೋ ಮರ್ತೇ ಬಿಟ್ಟೇರಿ, ಈಗ್ಲೇ ಅವ್ರಿಗೆ ಕಾಲ್ ಮಾಡ್ತೀನಿ. ಹೋಗು, ಬೇಗ ಫೋನ್ ಮಾಡು. ಹಾ. ಏಯ್, ಇಲ್ಲಿ ಬೇಗ ಕೆಲಸ ಮುಗಿಸಿ ಒಳಗಡೆ ಕೆಲಸ ನೋಡು, ಗೊತ್ತಾಯ್ತಾ? ಅಮ್ಮ, ಇಲ್ಲಿ ಒಬ್ಳೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ರಾಧಿಕನ್ ಮುಗ್ಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಏನು ರಾಧಿಕನ್ ಮುಗ್ಸೋದ? ಏನೇ ಮಾತಾಡ್ತಿದ್ಯಾ? ನಿನ್ ತಲೆ ನೆಟ್ಗಿದೆ ತಾನೆ? ತಲೆ ನೆಟ್ಟಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಈ ಫಂಕ್ಷನ್ ನೆಪದಲ್ಲಿ ರಾಧಿಕನ್ನ ಮುಗಿಸ್ಬಿಟ್ರೆ ನಮಗಿನ್ಯಾವ ಅಡ್ಡಿನೂ ಇರಲ್ಲ. ಇದು ತುಂಬಾ ರಿಸ್ಕ್ ಅಮ್ಮ. ನಮ್ ಕೈಗಳು ಕೊಳೆ ಆಗ್ದೇನೆ ನಮ್ ಹೆಸರು ಎಲ್ಲೂ ಬರ್ದೇ ಇರೋ ಹಾಗೆ ಅವಳ ಮುಗಿಸ್ಬಿಡೋಣ. ಅದು ಹೇಗೆ? ನನ್ನ ಹತ್ರ ಒಂದ್ ಪ್ಲಾನ್ ಇದೆ ರೀ. ಇದು ನನ್ ಪ್ಲಾನ್. ಹೇಗಿದ್ರು ಕೈಲಾಶ್ ಅವನ್ ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಈ ಪ್ಲಾನ್ ಏನಾದ್ರೂ ವರ್ಕೌಟ್ ಆದ್ರೆ ರಾಧಿಕನ್ ಪ್ರಾಣ ಹಾರಿ ಹಾರಿ ಹೊರಟು ಹೋಗುತ್ತೆ. ನಮ್ಮ ಮೇಲೂ ಒಂಚೂರು ಅನುಮಾನ ಬರಲ್ಲ. ಇದೇ ಒಳ್ಳೇದಮ್ಮ. ಅವಳನ್ನ ಮನೆಯಿಂದ ಹೊರಗೆ ಕಳಿಸೋ ಬದಲು ಡೈರೆಕ್ಟ್ ಆಗಿ ಮೇಲಕ್ಕೆ ಕಳಿಸ್ಬಿಟ್ರೆ ನಮ್ಗೆ ಎಲ್ಲಾ ರೀತಿಲೂ ಒಳ್ಳೇದು. ಏನಯ್ಯ, ನೀನ್ ಹೋಗಿ ನಾನು ಕೇಳಿದ್ ತಗೊಂಡ್ಬಾ. ಸರಿ. ಸರಿನೇ. ಕೈಲಾಶ್ ಅವರು ಬರ್ತಾರೋ ಇಲ್ವೋ? ಬರ್ದೇ ಹೋದ್ರೆ ಅಪ್ಪ ಅಮ್ಮಂಗೆ ಏನ್ ಹೇಳೋದು? ಯಜಮಾನ್ರೆ, ತಾಟೇನಿಂಗ್ ತಂದಿದ್ದೀನಿ. ಅಮ್ಮ ಪ್ರಿಯಾ, ನಿನಗಿಷ್ಟ ಅಂತ ತಾಟಿನಿಂಗೆ ತರಿಸಿದ್ದೀನಮ್ಮ. ವಾವ್, ತಾಟಿನಿಂಗ? ಯಾರಿಗೂ ಕೊಡಲ್ಲ, ಎಲ್ಲ ನಾನೇ ಮುಗಿಸ್ತೀನಿ. ಬನ್ನಿ ಅಪ್ಪ. ಏ ಪ್ರಿಯಾ, ಇಲ್ಲಿ ಇಷ್ಟೊಂದ್ ಜನ ಇರುವಾಗ ಎಲ್ಲ ನೀನೇ ತಿಂತೀನಿ ಅಂತೀಯಲ್ಲ? ಅತ್ತೆಗೆ ಮಾವಂಗೆ ನೇಹಂಗ್ ಕೂಡ ಸ್ವಲ್ಪ ಕೊಡ್ತೀನಿ ಬಿಡಮ್ಮ. ಪಾಪ ನಿಮ್ಮ ಅಕ್ಕಂಗ್ ಕೊಡಲ್ವಾ? ಅಕ್ಕಂಗ್ ಕೊಟ್ರು ಅವಳು ತಗೊಳಲ್ಲ ಅಪ್ಪ. ನನ್ ಕಂಡ್ರೆ ತುಂಬಾ ಇಷ್ಟ ಅಲ್ವಾ ಅವಳಿಗೆ, ಅದಕ್ಕೆ ಎಲ್ಲ ನೀನೇ ತಗೋ ಅಂತಾಳೆ. ಪರವಾಗಿಲ್ಲ ಪ್ರಿಯಾ, ಎಲ್ಲ ನೀನೇ ತಿನ್ನು. ನೋಡಿದ್ರ ಅಪ್ಪ, ನಾನ್ ಹೇಳಿಲ್ವಾ? ಅಕ್ಕನ್ ಮನ್ಸು ನಂಗ್ ಗೊತ್ತು. ಸಾಕು ಪ್ರಿಯಾ, ನೀನೇ ಜಾಣತನದಿಂದ ಅಕ್ಕ ಬೇಡ ಅನ್ನೋ ಹಾಗೆ ಮಾಡ್ದೆ. ಬನ್ನಿ ಬನ್ನಿ, ಬನ್ರಮ್ಮ. ಬಾಮ್ಮ. ಬಾರಮ್ಮ. ಮಗಳೇ, ಇದನ್ನ ಎಲ್ರಿಗೂ ಕೊಡು. ಹಾ ಅಪ್ಪ, ತಗೊಳ್ಳಿ. ಮಾವ, ನಿಂಗೆ ಇಷ್ಟ ಅಂದಿಲ್ಲಮ್ಮ, ನೀನೇ ತಿನ್ಕೊಂಡ್ಬಿಡು. ಏನ್ ಮಾವ ನೀವು
ಎಷ್ಟಿಷ್ಟ ಆದ್ರೂ ನಿಮ್ಗೆಲ್ಲ ಕೊಡ್ದಿರಾ ನಾನ್ ಹೇಗ್ ತಿನ್ಲಿ? ತಗೊಳ್ಳಿ. ಅಕ್ಕ, ನಂಗ್ ನಿಜವಾಗ್ಲೂ ಬೇಡ ಪ್ರಿಯಾ. ಒಂದಾದ್ರೂ ತಿನ್ನಕ್ಕ ಪ್ಲೀಸ್. ಅಪ್ಪ, ನಂಗ್ ಮಾತ್ರ ನೀವೇ ಬಿಡ್ಸಿ ನಿಮ್ ಕೈಯಾರ ತಿನ್ಸ್ಬೇಕು. ಇನ್ನು ಚಿಕ್ಕ ಮಗು ಏನೇ, ನೀನ್ ತಿನ್ನಲ್ವಾ? ಎಷ್ಟೇ ದೊಡ್ಡವರಾದ್ರೂ ನನ್ ಮಕ್ಕಳಿಬ್ರು ನನಗ್ ಚಿಕ್ಕ ಮಕ್ಕಳೇ.